ಮಂತ್ರಿಗಳೇ, ಅರಣ್ಯದಲ್ಲಿದ್ದು ಜಿತೇಂದ್ರಿಯರಾಗಿ ಸಹಸ್ರಾರು ವರ್ಷಗಟ್ಟಲೆ ತಪಸ್ಸು ಮಾಡಿದರು. ಅಗೋಚರೆಯಿಂದ ಶ್ರೀಕೃಷ್ಣನನ್ನು ಕಾಣುವ ಹಂಬಲ ಅಂತರಂಗದಲ್ಲಿ ಬಹಳ ದಿವಸದಿಂದ ಪಾಲಿಸುತ್ತಿತ್ತು. ಇದೀಗ ಲೋಕೋತ್ತರ ವೀರನೆನಿಸಿದ ಅರ್ಜುನನಿಂದ ಸಂರಕ್ಷಿಸಲ್ಪಟ್ಟ ಅಶ್ವಮೇಧ ಕುದುರೆಯು ನಮ್ಮ ನಾಡನ್ನು ಪ್ರವೇಶಿಸಿದ ಮೇಲೆ ಶ್ರೀಹರಿಯನ್ನು ಕಾಣುವ ಮಹಾಭಾಗ್ಯ ಸನ್ನಿಹಿತವಾಯಿತು ಎಂದು ಭಾವಿಸುತ್ತೇನೆ. ಕ್ಷತ್ರಿಯವಾಗಿ ಬಂದಿರುವ ಮುಖಾಶ್ವವನ್ನು ಬಂಧಿಸುತ್ತೇನೆ. ಅರ್ಜುನನೊಡನೆ ಯುದ್ಧ ಮಾಡಿ ಅವನ ಶೌರ್ಯದ ಬಿಂಕವನ್ನು ಮುರಿಯುತ್ತೇನೆ. ಅರ್ಜುನ ಪರಾಭವವನ್ನು ಕೇಳಿ ಶ್ರೀಕೃಷ್ಣ ಇಲ್ಲಿಗೆ ಓಡಿ ಬಂದೇ ಬರುತ್ತಾನೆ. ಕೃಷ್ಣನೆದುರಲ್ಲಿ ಕ್ಷತ್ರಿಯ ಸಾಹಸ ಪ್ರದರ್ಶಿಸಿ ಅವನ ಮೆಚ್ಚುಗೆಯನ್ನು ಪಡೆಯುತ್ತೇನೆ. ನಶ್ವರವಾದ ಈ ದೇಹ ಅಳಿದರೇನು ಉಳಿದರೆ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನನ್ನದಾಗಿರುವ ತನುಮನ ಧನವನ್ನೆಲ್ಲ ಶ್ರೀ ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಯುದ್ಧ ಸನ್ನಾಹ ಕೈಯುವುದೆನ್ನುತ್ತ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಸಿಗಬೇಕು. ಅದಕ್ಕಾಗಿ ಕ್ಷತ್ರಿಯ ಧರ್ಮವಾದ ಯುದ್ಧ ಮಾರ್ಗದಿಂದಲೇ ಮುಂದುವರಿಯಬೇಕು. ಗಂಗುರವನ್ನು ಸಾರು ಯುದ್ಧಕ್ಕೆ ಯಾರೂ ಹಿಂಜರಿಯಕೂಡದು. ಯಾರಾದರೂ ಹಿಂಜರಿದರೆ ಅವರನ್ನ ಕುದಿಯುತ್ತಿರುವ ಎಣ್ಣೆ ಕುಪ್ಪರಿಗೆಯಲ್ಲಿ ಬೀಸಾಡಲಾಗುತ್ತದೆ ಎಂಬ ಕಠಿಣ ಶಾಸನವನ್ನು ಹೊರಡಿಸಿ ಆದೇಶದರೆ ಮಗನಾದ ಹುತನುವನಿಗೆ ಸೇನಾಧಿಪಟ್ಟವನ್ನು ಕೊಟ್ಟಿ ಯುದ್ಧಕ್ಕೆ ಹೊರಡಿಸುತ್ತೇನೆ.
ನನ್ನ ತಂದೆಯವರು ಬಂಧಿಸಿದ್ದಾರೆ. ಯುದ್ಧಕ್ಕಾಗಿ ಹೊರಟು ನಿಂತಿದ್ದೇನೆ. ಯುದ್ಧವಾದರೂ ಯಾರಲ್ಲಿ? ವೀರಾಗ್ರೇಸ ಅರ್ಜುನನೊಂದಿಗೆ. ಆತನ ಭಾವ ಶ್ರೀಕೃಷ್ಣ ಪರಮಾತ್ಮ, ನಮ್ಮ ಆರಾಧ್ಯ ದೈವ. ಈ ಈರುವರನ್ನು ಸಂಧಿಸುವ ಮಹಾಯೋಗ ಒದಗಿ ಬಂದಿದೆ. ಇದಕ್ಕಾಗಿ ತಂದೆ ಹಾಗೂ ತಾಯಿಯವರು ಆಶೀರ್ವಾದವನ್ನು ಪಡೆದರು. ತಾಯಿಯಾದರೂ ಯುದ್ಧದಲ್ಲಿ ಹಿಂಜರಿಯದೆ ಹೋರಾಡು ಎನ್ನುವುದಾಗಿ ಶುಭ ಹಾರೈಸಿದ್ದಾಳೆ. ನನ್ನ ತಂಗಿ ಕೂಲೆ ತನ್ನ ಮುಂದಿನ ಜೀವನದ ನಿರೀಕ್ಷೆಯನ್ನು ಹೊಂದಿ ಶುಭ ಹಾರೈಸಿದ್ದಾಳೆ. ನನ್ನ ಮಡದಿ ಪ್ರಭಾವತಿ ಈ ಸಂದರ್ಭದಲ್ಲಿ ಪುತ್ರ ಭಿಕ್ಷೆಯನ್ನು ಬೇಡಿದ. ವಿಜಯೋತ್ಸವದ ತಂದೆ ಒಂದು ಕಡೆ, ಪುತ್ರ ಭಿಕ್ಷೆಯನ್ನು ಬೇಡಿದ ಮಡದಿ ಒಂದು ಕಡೆ. ಈ ಉಭಯ ಸಂಕಟದಲ್ಲಿ ಸಿಲುಕಿದ ನಾನು ಮಡದಿಯ ಅಂಗತವನ್ನು ಈಡೇರಿಸಿದ್ದೆ. ನಂತರ ಯುದ್ಧಕ್ಕೆ ಹೊರಟ ಸಂದರ್ಭ ತಂದೆಯವರು ಮಗ ಯುದ್ಧದಿಂದ ಹಿಂಜರದನೆಂದು ಭಾವಿಸುತ್ತಿದ್ದೆ. ಶಾಸನದಂತೆ ನನ್ನನ್ನು ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿಸಾಡಿತು. ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿದ ನನಗೆ ಕುದಿಯುವ ಎಣ್ಣೆ ತಣ್ಣಗಾದ ಅನುಭವ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವೇ ಹೌದು. ಇದನ್ನು ನೋಡಿದ ನನ್ನ ತಂದೆ ಶುಭ ಹಾರೈಸಿದ್ದಾರೆ. ರಣರಂಗಕ್ಕೆ ಹೊರಡುತ್ತಿದ್ದೇನೆ. ಸೇನೆಯನ್ನು ಕೂಡಿಕೊಂಡು ಹೊರಡುತ್ತೇನೆ. ಅರ್ಜುನನಿಂದ ಪಾಲಿಸಲ್ಪಡುವ ಕುದುರೆಯನ್ನು ಸೇನೆಯ ಮಧ್ಯದಲ್ಲಿ ಇರಿಸಿ ರಕ್ಷಣೆಯನ್ನು ಏರ್ಪಡಿಸಿದ್ದೇನೆ. ಹೇಗೆ ಬೀಳಿಸುತ್ತಾರೆಂದು ನೋಡುತ್ತೇನೆ. ಮತ್ತೆ ಬಂದುದು ವಿಘ್ನ, ಇದಕ್ಕಿನ್ನು ಪಾಯವೇನೆಂದು ಅವನಿಂತೆಂದನು. ಬಂಧಿಸಿ ತಮಗೆ ಆಹ್ವಾನವಿಟ್ಟಿದ್ದಾರೆ, ರಣವೀರ್ಯವನ್ನಿಟ್ಟಿದ್ದಾರೆ. ಕುಮಾರ ಸುಧಾನು ಪದ್ಮವ್ಯೂಹವನ್ನ ರಚಿಸಿ ಕೇಂದ್ರ ಬಿಂದುವಿನಲ್ಲಿ ಯಜ್ಞಾಶ್ವವನ್ನಿರಿಸಿ ನಮಗೆ ಆಹ್ವಾನ ನೀಡಿದ್ದಾರೆ. ಹೌದು, ಮಕರ ವ್ಯೂಹ ಗುರು ಸಂದೀಪಿನಿಯಿಂದ ಕಲಿತುಕೊಂಡು ಜಗದ್ವಿಖ್ಯಾತರಾದ ಮೂವರಲ್ಲಿ ನಾನು ಅಗ್ರಗಣ್ಯ. ನನಗೆ ಅದೊಂದು ಆದರೆ ಈಗಂತೂ ಯುದ್ಧವೇ ಬೇಡವೆಂದು ಸ್ವಲ್ಪ ಸುಮ್ಮನಾದವರು. ಅನಾವಶ್ಯಕವಾಗಿ ಜೀವಹಾನಿ ಅದರೆಲ್ಲ ಇರಲಿ, ಅದಕ್ಕಿಂತ ದೊಡ್ಡದಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ನಾವು ಬಂದು ಸೇರಿದಂತಹ ಈ ಚಂಪಕಾಪುರದಲ್ಲಿ ಇರುವವರೆಲ್ಲ ಹರಿಭಕ್ತರು. ಹೌದು, ವೈಷ್ಣವರು. ಹೌದು, ಈ ಹರಿಭಕ್ತರಲ್ಲಿ ಕಾಲಾಡಸಲದು ನಮ್ಮ ಅಣ್ಣನ ಅಳತಿಯಾಗಿದೆ. ಹೌದು, ಅಂತ ಯಜ್ಞಾಶವನ್ನು ಬಿಡಿಸಲೇಬೇಕು. ಇಂಥ ಈ ಧರ್ಮಜ್ಞರಲ್ಲಿ ಕಾಲಾಡಸಲ್ಲದು. ಏನು ಮಾಡೋಣ? ಎಂತ ಸಂದಿಗ್ಧ ಪರಿಸ್ಥಿತಿ ಒದಗಿದ್ದಲ್ಲ. ಪ್ರತಿಯೊಬ್ಬ
ನಿನ್ನ ಸಲಹೆ ಕೇಳದೆ ಮುನ್ನುತ್ತರವಾಗಲು ನನ್ನ ಅಭಿಪ್ರಾಯವನ್ನ ತಿಳಿದುಕೊಳ್ಳಬೇಕೆ? ಹೌದು. ಏನು ಭಾರತ ಇಂದು ಕುಲೋತ್ತಮ, ಇಂದು ಕುಲ ಜಾಲೋಲಿಸಯ್ಯ, ಇಂದು ಕುಲ ಜಾಲೋಲಿಸಯ್ಯ, ಇನಿತ್ಯಾಗೆ ಚಿಂತೆ, ಇನಿತ್ಯಾಗೆ ಚಿಂತೆ, ಬಂದು ತನ್ನ ನೋಡಿ ಕೊಂಬೆ ಬಣಗುರು ಬರೋಳ್ ಮುಂದೆ, ಬಂದು ತನ್ನ ನೋಡಿ ಕೊಂಬೆ ಬಣಗುರು ಬರೋಳ್ ಮುಂದೆ, ಬಂದು ತನ್ನ ನೋಡಿ ಕೊಂಬೆ ಬಣಗುರು ಬರೋಳ್ ಮುಂದೆ. ಹಿಂದೆಲ್ಲ ವಿಖ್ಯಾತಿಗೆ ಪಾತ್ರನಾದ ಅರ್ಜುನ ಇಂದು ಈ ರೀತಿಯಾಗಿ ಚಿಂತೆಯನ್ನ ಮಾಡಿದ್ರೆ ನಿನ್ನ ಜೊತೆಗೂಡಿ ಬಂದಂತಹ ನಮ್ಮ ಕಥೆಯನ್ನು ಇಷ್ಟಕ್ಕೂ ಯುದ್ಧಕ್ಕೆ ನೀನು ಹೋಗಬೇಕಾದ ಅವಶ್ಯಕತೆಯಾದರೂ ಏನು? ಹೌದು. ನಿನ್ನ ಜೊತೆಗೆ ನೀನು ಈ ರಂಗದಲ್ಲಿ ಈಗಾಗಲೇ ವಿಖ್ಯಾತಿಯನ್ನ ಪಡೆದು ತನ್ನದೇ ಆದಂತ ಒಂದು ಸ್ಥಾನಮಾನವನ್ನ ಗಳಿಸಿದ್ದು. ಅರ್ಜುನ ಯಾರು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳಿಯ ಇವರೇ ಅರ್ಜುನ. ಆದರೆ ನಿನ್ನ ಜೊತೆಗೆ ಒಂದು ಅವಕಾಶವನ್ನ ಬೇಡಿ ಬಂದ ನಾವು ನಿಂತಿದ್ದೇವಲ್ಲ ಇಲ್ಲಿ, ನೀನು ಈ ಹೊತ್ತಿನಲ್ಲಿ ಯುದ್ಧಕ್ಕೆ ಹೊರಟರೆ ನಮ್ಮ ಶಕ್ತಿಯಲ್ಲಿ ನಿನಗೆ ವಿಶ್ವಾಸವೇ ಇಲ್ಲವೆಂದಾಗುತ್ತದೆ. ಆದ್ದರಿಂದ ಚಿಂತೆಯನ್ನ ಬಿಡು,